ತಿಮ್ಮಕ್ಕ ಬಡಾವಣೆ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದು. ಇಲ್ಲಿ ವಾಸವಿರುವ ನಾಗರಿಕರು ಬಹುತೇಕ ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳ ಅಧಿಕಾರಿಗಳಾಗಿದ್ದು, ಇದೇ ಕಾರಣಕ್ಕೆ ಈ ಬಡಾವಣೆ ತೆರಿಗೆ ಪಾವತಿಯಲ್ಲಿಯೂ ಪ್ರಥಮ ಸ್ಥಾನ ಪಡೆದಿದೆ. ಇಂತಹ ಬಡಾವಣೆಗೆ ಪ್ರವೇಶ ಮಾಡುವ ಪ್ರಮುಖ ರಸ್ತೆ ಹದಗೆಟ್ಟು ಗುಂಡಿಗಳು ಬಿದ್ದು ವರ್ಷಗಳೇ ಕಳೆದರೂ ರಸ್ತೆ ದುರಸ್ತಿಯಾಗದೆ ಬಡಾವಣೆಯ ಜನತೆ ತೀವ್ರ ನಿರಾಸೆ ಹೊಂದಿದ್ರು. ಆದರೆ ಇದೀಗ ವಾರ್ಡಿನ ಸದಸ್ಯ ನಾಗರಾಜ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ವರ್ಷಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಗಿದೆ. ಎಂಜಿ ರಸ್ತೆಯಿಂದ ತಿಮ್ಮಕ್ಕ ಬಡಾವಣೆಗೆ ಪ್ರವೇಶಿಸುವ ಈ ರಸ್ತೆಗೆ ಇದೀಗ ಡಾಂಬರೀಕರಣ ಮಾಡುತ್ತಿದ್ದು ವರ್ಷಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಈ ಕುರಿತು ಮಾತನಾಡಿದ 5ನೇ ವಾರ್ಡಿನ ನಗರಸಭಾ ಸದಸ್ಯ ಜೆ ನಾಗರಾಜ್, ತಿಮ್ಮಕ್ಕ ಬಡಾವಣೆಯಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ರಸ್ತೆ ಗುಂಡಿಗಳು ಬಿದ್ದು ಹಾಳಾಗಿತ್ತು. ಇದೀಗ ರಸ್ತೆ ದುರಸ್ತಿಗೆ ಮುಹೂರ್ತ ಕೂಡಿ ಬಂದಿದೆ. ರಸ್ತೆ ಹಾಕುತ್ತಿರುವುದು ಸಂತಸ ತಂದಿದೆ. 250ಕ್ಕೂ ಹೆಚ್ಚು ಮನೆಗಳು ತಿಮ್ಮಕ್ಕ ಬಡಾವಣೆಯಲ್ಲಿದೆ. ಹೆಚ್ಚು ತೆರಿಗೆ ವಸೂಲಿಯಾಗುವ ಬಡಾವಣೆ ಎಂಬ ಖ್ಯಾತಿ ಇದೆ. ಚರಂಡಿ, ರಸ್ತೆ, ಬೀದಿ ದೀಪ ಸೇರಿದಂತೆ ಎಲ್ಲ ಮೂಲ ಸೌಕರ್ಯ ಒದಗಿಸಲಾಗಿದೆ. ಬಡಾವಣೆಯಲ್ಲಿ ಇನ್ನೂ ಒಂದು ರಸ್ತೆ ಆಗಬೇಕಿದೆ. ಶೀಘ್ರದಲ್ಲಿಯೇ ಆ ರಸ್ತೆ ಕಾಮಗಾರಿಯನ್ನು ಮಾಡಲಾಗುವುದು. ಜಿಲ್ಲಾಧಿಕಾರಿಗಳು, ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ನಮ್ಮ ತಿಮ್ಮಕ್ಕ ಬಡಾವಣೆಯಲ್ಲಿ ಏನಿವತ್ತು ಡಾಂಬರೀಕರಣ ಕೆಲಸ ನಡೀತಾ ಇದೆ, ಅದು ಭಾಳ ದಿನಗಳಿಂದನೇ ಆಗಬೇಕಿತ್ತು. ಕಾರಣ ಅದು ಮುಖ್ಯ ರಸ್ತೆ ಆಗಿರುತ್ತೆ. ಭಾಳಷ್ಟು ಗುಂಡಿಗಳು ಬಿದ್ದಿತ್ತು. ಸರಿ, ಇದು ಆದಷ್ಟು ಬೇಗ ಕಾಮಗಾರಿ ಪೂರ್ಣ ಆಗಬೇಕು ಅಂಥೇಳಿ ನಾವು ಪಣ ತೊಟ್ಟಿದ್ವಿ. ಅದೇ ರೀತಿ ಈ ದಿನ ಆ ಒಂದು ರಸ್ತೆ ನಿರ್ಮಾಣ ಆಗ್ತಾ ಇರೋದು ಭಾಳ ಖುಷಿ ಆಗುತ್ತೆ. ಅದು ಸಂತೋಷ ಕೂಡ ಆಗುತ್ತೆ. ಅದೇ ರೀತಿ ಇಲ್ಲಿನ ನಾಗರಿಕರು ಸುಮಾರು 250ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಇಲ್ಲಿ ಬಹಳಷ್ಟು ಅಫಿಷಿಯಲ್ಸು ಹೆಚ್ಚು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೆಚ್ಚು ತೆರಿಗೆ ಕಟ್ಟುವಂಥ ಬಡಾವಣೆ ಕೂಡ ಇದಾಗಿದೆ. ಇಂಥ ಒಂದು ಜಾಗದಲ್ಲಿ ನಾನು ಚುನಾಯಿತ ಪ್ರತಿನಿಧಿ ಆದಾಗ ಎಲ್ಲ ಮಣ್ಣು ರಸ್ತೆಗಳಿದ್ದವು. ಅದು ಹಂತ ಹಂತವಾಗಿ ಒಂದು ಅಭಿವೃದ್ಧಿ ಅಂತ ಸಿ ರಸ್ತೆಗಳು ಮತ್ತು ಡ್ರೈನ್ಸು ಎಲ್ಲ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಸಮಯ ಕೊಟ್ಟು ಕೆಲಸ ಮಾಡೋವಂಥ ನಿಟ್ಟಲ್ಲಿ ನಾನು ಸಾಗ್ತಾ ಇದ್ದೆ. ಅದೇ ರೀತಿ ಈ ದಿನ ಕೂಡ ಈ ಒಂದು ಕೆಲಸ ಆಗ್ತಾಯಿದೆ. ಇದು ಕೂಡ ಭಾಳ ಗುಣಮಟ್ಟವಾಗಿ ಭಾಳ ಚೆನ್ನಾಗಿ ಕಾಮಗಾರಿ ನಡೀತಾ ಇದೆ. ಅದೇ ರೀತಿ ಇನ್ನೊಂದು ರಸ್ತೆ ಆಗಬೇಕಿದೆ. ಅದು ಕೂಡ ಅತಿ ಶೀಘ್ರದಲ್ಲೇ ಆಗುವಂಥದ್ದಾಗುತ್ತೆ. ಯಾಕಂತೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅದೇ ರೀತಿ ನಮ್ಮ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಕೂಡ ಭಾಳ ಅಚ್ಚುಕಟ್ಟಾಗಿ ನಾಗರಿಕರ ಕೆಲಸಕ್ಕೆ ಹೆಚ್ಚು ಸಮಯ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಮನವಿ ಕೊಟ್ಟರೂ ಕೂಡ ತ್ವರಿತವಾಗಿ ಕೆಲಸ ಮಾಡುವಂಥ ಅಧಿಕಾರಿ ವೃಂದ ಇದೆ. ನಿಜವಾಗ್ಲೂ ಕೂಡ ಈ ಒಂದು ವಿಚಾರದಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ತಿಮ್ಮಕ್ಕ ಬಡಾವಣೆಯ ನಿವಾಸಿ ಹಾಗೂ ನಿವೃತ್ತ ಶಿಕ್ಷಕ ಚೌಡಪ್ಪ ಮಾತನಾಡಿ, ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಮ್ಮ ಬಡಾವಣೆಯ ರಸ್ತೆ ದುರಸ್ತಿಗೆ ಚಾಲನೆ ನೀಡಿರುವುದು ಸಂತಸ ತಂದಿದೆ. ತಿಮ್ಮಕ್ಕ ಬಡಾವಣೆಯ 2ನೇ ರಸ್ತೆ ಕಾಮಗಾರಿ ಆರಂಭಿಸಲಾಗಿದೆ. ವಾರ್ಡಿನ ಸದಸ್ಯ ನಾಗರಾಜ್ ಸ್ಥಳದಲ್ಲಿ ನಿಂತು ಕಾಮಗಾರಿ ಗುಣಮಟ್ಟದಿಂದ ಮಾಡಿಸುತ್ತಿದ್ದಾರೆ. ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೆಲಸಗಳನ್ನು ಮಾಡಿಸುತ್ತಿರುವುದು ಸಂತಸ ತಂದಿದೆ. ಅಕ್ಕಪಕ್ಕದ ಮನೆಗಳಿಗೆ ತೊಂದರೆಯಾಗದಂತೆ ಕಾಮಗಾರಿ ಮಾಡುತ್ತಿದ್ದಾರೆ. ಈಗಾಗಲೇ ಬಡಾವಣೆಯಲ್ಲಿ ಹಲವು ರಸ್ತೆಗಳನ್ನು ಸಿಸಿ ರಸ್ತೆಗಳನ್ನಾಗಿ ಮಾಡಿದ್ದಾರೆ. ಯಾವುದೇ ಬಡಾವಣೆಯಲ್ಲಿ ಇಲ್ಲದ ರೀತಿಯಲ್ಲಿ ತಿಮ್ಮಕ್ಕ ಬಡಾವಣೆಯಲ್ಲಿ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಹಾಗೆಯೇ ಮೂಲ ಸೌಕರ್ಯಗಳಾದ ನೀರು, ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿರುವ ನಾಗರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಇವತ್ತು ನಮ್ಮ ವಾರ್ಡಲ್ಲಿ ಎಲ್ಲ ರಸ್ತೆಗಳನ್ನು ಸಿಸಿ ರಸ್ತೆಗಳನ್ನಾಗಿ ಮಾರ್ಪಾಡು ಮಾಡೋದಲ್ಲದೆ ಮುಖ್ಯ ರಸ್ತೆ ಆಗಿರ್ತಕ್ಕಂಥ ತಿಮ್ಮಕ್ಕ ಲೇಔಟಿನ 2ನೇ ರಸ್ತೆಯನ್ನು ಈ ಡಾಂಬರೀಕರಣ ಮಾಡ್ತಾಯಿದ್ದಾರೆ. ಈ ಡಾಂಬರೀಕರಣದಲ್ಲಿ ಸ್ವತಃ ನಾಗರಾಜರವರೇ ನಿಂತ್ಕೊಂಡು ಶುದ್ಧವಾಗಿ ವಿಶೇಷವಾಗಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಸುಮಾರು ವರ್ಷಗಳಿಂದ ಗುಣಿಗಳಿಂದ ಕೂಡಿತ್ತು. ಯಾರೂ ಕೂಡ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಲೇಔಟಿನ ಅಥವಾ ವಾರ್ಡಿನ ಸದಸ್ಯರಾದಂಥ ನಾಗರಾಜರವರನ್ನು ಕೇಳಿಕೊಂಡಾಗ, ಸರ್, ನಾನು ಎಲ್ಲಿದ್ದರೂ ಕೂಡ ಈ ರಸ್ತೆಗಳನ್ನು ಶುದ್ಧೀಕರಣ ಮಾಡಿ
ಡಾಂಬರೀಕರಣ ಮಾಡಿಸಿ ನಾನು ಹೋಗ್ತೀನಿ ಅಂತೇಳಿ ಅದೇ ರೀತಿಯಲ್ಲಿ ಇವತ್ತು ಈ ಮುಖ್ಯ ರಸ್ತೆಯನ್ನು ಟಾರ್ ರಸ್ತೆಯನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಅದು ಕೂಡ ಬಹಳ ಗುಣಮಟ್ಟದಿಂದ ಅವರೇ ನಿಂತ್ಕೊಂಡು ಅಕ್ಕಪಕ್ಕದ ಮನೆಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅನುಕೂಲವಾಗುವಂತೆ ಅವರು ಈ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ವರ್ಷಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ರಸ್ತೆ ಕಾಮಗಾರಿ ಆರಂಭಿಸಿರುವುದು ವಾರ್ಡಿನ ನಿವಾಸಿಗಳಿಗೆ ಸಂತಸ ತಂದಿದೆ. ಇನ್ನು ಉಳಿದಿರುವ ಮತ್ತೊಂದು ರಸ್ತೆ ಕಾಮಗಾರಿಯನ್ನು ಶೀಘ್ರದಲ್ಲೇ ಮಾಡುವ ಭರವಸೆ ಸಿಕ್ಕಿರುವುದು ಈ ಬಡಾವಣೆ ನಿವಾಸಿಗಳಿಗೆ ಸಂತಸ ತಂದಿದೆ ಎಂದರೆ ತಪ್ಪಾಗಲಾರದು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.